ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇದು ಬಂದುಬಿಟ್ಟು ಮಂಗಳವಾರದ ವಿಡಿಯೋ. ಇವತ್ತಿನ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ನೆನ್ನೆ ವಿಡಿಯೋ ಇದೆ, ಸೋಮವಾರದ ವಿಡಿಯೋ ಒಂದು ಸ್ವಲ್ಪ ಇತ್ತು, ಅದನ್ನು ನೋಡೋಣ ಸಂಜೆ ಆದರೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆನೇ ಬಂದುಬಿಟ್ಟು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ, ಯಾಕೆಂದರೆ ಬೇರೆ ವೀಡಿಯೋಸ್ ಯಾವುವು ಕೂಡ ನನ್ನ ಹತ್ರ ಇಲ್ಲ. ಹಾಗಾಗಿ ಬೆಳಗ್ಗೆ ಮಾರ್ನಿಂಗ್ ವ್ಲಾಗು ಶೇರ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಇವತ್ತೇ ತೆಗೆದುಬಿಟ್ಟು ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬೆಳಗ್ಗೆ ಬಂದ ತಕ್ಷಣವೇ ತುಂಬ ಕೆಲಸ ಮಾಡಿದೆ. ನಾನು ಬಂದ ತಕ್ಷಣ ಕಸ ಗುಡಿಸಿ ಸಗಣೀರು ಹಾಕಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ಮತ್ತೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಆಮೇಲೆ ನೆಕ್ಸ್ಟ್ ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದೇನು ಕೂಡ ನಾನು ವ್ಲಾಗ್ ಮಾಡ್ಕೊಳ್ಳಲಿಲ್ಲ. ಒಂದೊಂದು ಸತಿ ಹಂಗೇ ಸುಮ್ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ರಂತೂ ಬೇಗ ಬೇಗ ಆಗಲಿ ಅಂತೇಳಿ ಸುಮ್ಮನೆ ಮಾಡ್ತಾನೇ ಇರ್ತೀನಿ. ಆಮೇಲೆ ವೀಡಿಯೋ ನೆನಪಾಗುತ್ತೆ, ವೀಡಿಯೋ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದಲ್ಲ, ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ಹಂಗೆ ಅನಿಸುತ್ತೆ ಒಂದೊಂದು ಸತಿ. ಇನ್ನು ಅದಕ್ಕೆ ಅದೆಲ್ಲ ಮುಗಿಸ್ಬಿಟ್ಟು ಇವಾಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇನ್ನು ಇವತ್ತು ಬಂದುಬಿಟ್ಟು ಸಿಂಪಲ್ಲಾಗಿ ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ನೆನ್ನೆ ಮೊನ್ನೆ ಎಲ್ಲ ಕೂಡ ಸ್ವಲ್ಪ ಟಿಫನ್ ಐಟಮೇ ಮಾಡಿದ್ದೆ, ಏನೂ ಕೂಡ ಮಾಡಿರಲಿಲ್ಲ. ಮತ್ತು ಸಂಜೆಗೂ ಅಷ್ಟೇ ಮುದ್ದೆ ಮಾಡಿರಲಿಲ್ಲ. 2 ದಿನವೂ ಕಂಟಿನ್ಯೂ ಆಗಿ ರೈಸೇ ಮಾಡಿದ್ದೆ. ಹಂಗಾಗಿ ಒಂಥರ ಅನಿಸ್ಬಿಡ್ತು 2 ದಿನಕ್ಕೇ ಒಂಥರ ತಿನ್ನೋದಕ್ಕೆ ಆಗ್ತಾಯಿರಲಿಲ್ಲ. ಅನ್ನ ನೋಡಿದ್ರೇ ಒಂಥರ ಅನ್ನಿಸ್ತಾಯಿತ್ತು. ಅದಕ್ಕೆ ಫಸ್ಟ್ ಮುದ್ದೆ ಮಾಡೋಣ ಬಿಸಿದೆ ಅಂತ ಹೇಳಿಬಿಟ್ಟು ನೈಟೇ ಪ್ಲಾನಿಂಗ್ ಮಾಡ್ಕೊಂಡಿದ್ದೆ. ಮೊಳಕೆ ಕಾಳು ಕಟ್ಬಿಟ್ಟು ತುಂಬ ದಿನ ಆಗಿತ್ತು, ಹಂಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಅದಕ್ಕೆ ಮತ್ತೆ ಅವು ಭಾಳ ದಿನ ಇಟ್ಟರೆ ಇದಾಗ್ತವೆ ಅಂತ ಹೇಳ್ಬಿಟ್ಟು ಫಸ್ಟ್ ಖಾಲಿ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಹುಳ್ಳಿಕಾಳೆಲ್ಲ ಆರಿಸ್ಬಿಟ್ಟು ನೆಕ್ಸ್ಟ್ ನೆನೆಸೋಣ ಅಂತ ಹೇಳಿ ಇವತ್ತೆಲ್ಲ ಹಾಕ್ಬಿಟ್ಟು ಕ್ಲಿಯರ್ ಮಾಡೋಣ ಅಂತ ನೆನ್ನೆ ಪ್ಲಾನ್ ಮಾಡ್ಕೊಂಡಿದ್ದೆ. ಹಂಗಾಗಿ ಇವಾಗ ಬೆಳಗ್ಗೆ ನೆನ್ನೆ ಸಾಯಂಕಾಲ ನಮ್ಮ ಮನೆಯವ್ರು ಹೋಗ್ಬಿಟ್ಟು ತರಕಾರಿ ತಂದಿದ್ರು, ಬದನೆಕಾಯಿ ಅವೆಲ್ಲ ಕೂಡ. ಅದಕ್ಕೆ ಮೊಳಕೆ ಕಾಳು ಹಾಕಿ ಮಾಡೋದಕ್ಕಿಂತ 1-2 ಆಲೂಗೆಡ್ಡೆ ಬದನೆಕಾಯಿ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಬದನೆಕಾಯಿ ಆಲೂಗೆಡ್ಡೆ ಕಟ್ ಮಾಡಿಬಿಟ್ಟು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನೆನ್ನೆ ನಾನು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ವ ಪ್ರೆಗ್ನೆನ್ಸಿದು, ತುಂಬ ಜನ ವಿಶ್ ಮಾಡಿದ್ದೀರಾ ಮತ್ತು ಒಳ್ಳೆಯದಾಗಲಿ ಅಂತ ಕೂಡ ನನಗೆ ಬ್ಲೆಸ್ಸಿಂಗ್ ಮಾಡಿದ್ದೀರಾ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಗೊತ್ತಿಲ್ಲ ಏನಾಗುತ್ತೆ ಏನನ್ನೋದು. ಅಪ್ಲೋಡ್ ಮಾಡಿಬಿಟ್ಟೆ. ಆಮೇಲೆ ಅಪ್ಲೋಡ್ ಮಾಡಿ ಆದಮೇಲೆ ಯೋಚನೆ ಮಾಡ್ತಾಯಿದ್ದೀನಿ, ನೋಡೋಣ 3 ಮಂತ್ಸ್ವರೆಗೂ ವೆಯ್ಟ್ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು. ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಇದು 3ನೇ ಪ್ರೆಗ್ನೆನ್ಸಿ. ಇದು ಬಂದುಬಿಟ್ಟು 2 ಪ್ರೆಗ್ನೆನ್ಸಿ ಏನಾಗಿತ್ತಂದರೆ ತುಂಬ ಪ್ರಾಬ್ಲಮ್ ಅನ್ಭವಿಸ್ಬಿಟ್ಟೆ ನಾನು ಅದರದ್ದು. ಏನಂದರೆ ನಿಂತುಬಿಟ್ಟು 3 ಮಂತ್ಸ್ ಆಗಿ ಒಂದು ಸ್ಕ್ಯಾನಿಂಗ್ ಹೋಗ್ತಾ ಇದ್ನಲ್ವ, ಸ್ಕ್ಯಾನಿಂಗಿಗೆ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕಾದ್ರೇ ಹೇಳ್ಬಿಡ್ತಾಯಿದ್ರು ಅವರು. ಹಂಗಾಗಿ ಹಾರ್ಟ್ ರೇಟ್ ಬರ್ತಾ ಇರಲಿಲ್ಲ ಪಾಪುಗೆ. ಹೆಲ್ದಿ ಅಂದರೆ ಆರೋಗ್ಯವಾಗಿರೋ ಪಾಪು ಆದರೆ ಬೇಗನೆ ಹಾರ್ಟ್ ರೇಟ್ ಬಂದುಬಿಡುತ್ತೆ. 6 ವಾರ ಇಲ್ಲ 7 ವಾರ ಅಷ್ಟರೊಳಗೆ ಬಂದುಬಿಡುತ್ತೆ. ನಂದು 8 ವಾರ 9 ವಾರ ಆದರೂ ಕೂಡ ಬರ್ತಿರಲಿಲ್ಲ. ಹಂಗಾಗಿ ಹೇಳ್ತಾಯಿದ್ರು ಇದು ಸರಿ ಇಲ್ಲ ಅಂತೇಳ್ಬಿಟ್ಟು. 2 ಸರಿ ನನಗೆ ಹಂಗಾಗಿದೆ. ಆಮೇಲೆ ಹೆಂಗೋ ಸ್ವಲ್ಪ ಡೆಲಿವರಿ ಆಗಿ ಹೆಂಗೋ ರಿಕವರಿ ಆಗ್ತೀವಿ ಅಂದ್ಕೊಳ್ಳಿ. ಈ ನೋವಿದೆ ಅಲ್ವಾ, ಇದಂತೂ ನಿಜವಾಗ್ಲೂ ಅನುಭವಿಸೋದಕ್ಕಂತೂ ಆಗೋಲ್ಲ. 2 ಸತಿ ನಾನಂತೂ ನರಕ ಅನುಭವಿಸಿದ್ದೀನಿ. ಅದಕ್ಕೆ ತುಂಬ ಭಯ ಅನಿಸುತ್ತೆ ನನಗಂತೂ, ಏನಾಗುತ್ತೋ ಏನು ಅಂತ ಹೇಳಿ. ಅದು ಏನು ಪ್ರಾಬ್ಲಮ್ ಅಂತಲೂ ಗೊತ್ತಿರಲಿಲ್ಲ ನನಗೆ ಅವಾಗೆಲ್ಲ ಕೂಡ. 2 ಸತಿನೂ ಅದೇ ಥರ ಆಯಿತು. ಅದಕ್ಕೆ ನಮ್ಮ ಚಿಕ್ಕಮ್ಮವರೆಲ್ಲ ಕೂಡ ಇವಾಗಲೂ ಭಯ ಪಡ್ತಾ ಇರ್ತಾರೆ. ಅವರು ಏನಕ್ಕೆ ಈ ಥರ ಆಗ್ತಾಯಿದೆ ಅಂತೇಳ್ಬಿಟ್ಟು ಸುಮ್ಮನೆ ದೇವ್ರಿಗೆ ಎಷ್ಟು ಇದು ಮಾಡಿಕೊಂಡ್ರು ಕೂಡ ಇದಾಗ್ತಾ ಇರಲಿಲ್ಲ. ನೋಡೋಣ ಇದು ಸ್ವಲ್ಪ ಹೆಂಗಿದೆಯೋ ಏನೋ, ಒಂದು ಸ್ಕ್ಯಾನ್ ಮಾಡಿಸಿದಾದ್ಮೇಲೆ ನಾನು ಹೇಳ್ಬೇಕಿತ್ತು ಅಂತ ಅನ್ನಿಸ್ತು. ಏನೋ ಹೇಳ್ಬಿಟ್ಟಿದ್ದೀನಿ, ಇನ್ನು ದೇವ್ರಿಚ್ಛೆ. ನನಗೆ ಆ ಥರ ಆಗಿತ್ತು. ಇನ್ನು 8 ವಾರ ಆದರೂ ಕೂಡ ಹಾರ್ಟ್ ರೇಟ್ ಬರ್ತಾ ಇರಲಿಲ್ಲ. ಹಾಗಾಗಿ ಇನ್ನು ಡಾಕ್ಟ್ರೇ ಮೆಡಿಷನ್ ಎಲ್ಲ ಕೊಡ್ತಾಯಿದ್ರು. ಇನ್ನು ಹೆಂಗೆ ಸ್ವಲ್ಪ ಕ್ಲಿಯರ್ ಮಾಡ್ಕೊತಾ ಇದ್ದೆ. ಯಾವಾಗಲೂ ಅಷ್ಟೇ, ಯಾವುದೇ ಕಾರಣಕ್ಕೂ ಕೂಡ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಮಾಡ್ಕೊತಿರಲ್ಲ. ಸುಮ್ಮನೆ ಯಾವಾಗಿದ್ರೂ ಕೂಡ ಎಲ್ಲರೂ ಫ್ಯಾಮಿಲಿಯಲ್ಲಿ 1 ಮಗು ಇಲ್ಲ 2 ಮಗು ಕಂಪಲ್ಸರಿ ಬೇಕೇ ಬೇಕು. 2 ಮಗು ಅಂತೂ ಬೇಕೇ ಬೇಕು. ಕೆಲವರೆಲ್ಲ 1 ಮಗುನೇ ಸಾಕು ಅಂತ ಡಿಸೈಡ್ ಮಾಡಿರ್ತಾರೆ. ಆವಾಗ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಕೂಡ ಮಾಡಿಸ್ಕೊತಾರೆ. ಕಂಪಲ್ಸರಿ ಬೇಡ ಅಂತ ಡಿಸೈಡ್ ಮಾಡಿದ್ಮೇಲೆ ಆಪ್ರೇಷನ್ ಮಾಡಿಸ್ಕೊಳ್ಳೋದು ತುಂಬ ಬೆಸ್ಟು. ಇಲ್ಲಾಂದರೆ ಹೆಣ್ಮಕ್ಳದ್ದು ತುಂಬ ಕಷ್ಟ. ಇನ್ನು ಯಾವಾಗಲೂ ಕೂಡ ತುಂಬ ಜನ ನಾನು ನೋಡ್ತಾನೂ ಇದ್ದೀನಿ, ಆಪ್ರೇಷನ್ ಮಾಡಿಸ್ಕೊಂಡಿರಲ್ಲ. ಯಾವಾಗಲೂ ಕೂಡ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾ ಇರ್ತಾರೆ, ತುಂಬ ಅನುಭವಿಸ್ತಾ ಇರ್ತಾರೆ. ಆ ನರಕ ಅನುಭವಿಸೋದಕ್ಕಿಂತ ಒಂದು ಸತಿ ಸುಮ್ಮನೆ ಆಪ್ರೇಷನ್ ಮಾಡಿಸ್ಕೊಳ್ಳೋದು ತುಂಬ ಬೆಸ್ಟು. ನಾನು ಹಂಗೆ ಅಂದ್ಕೊಬಿಟ್ಟಿದ್ದೀನಿ ಆಗ್ಲೇ. ಇದೇನಾದರೂ 3ನೇದು ನನಗೇನಾದರೂ ಸ್ವಲ್ಪ ಕೈ ಕೊಡ್ತು ಅಂತಂದರೆ ಸುಮ್ಮನೆ ಕಣ್ಮುಚ್ಕೊಂಡು ದೇವ್ರ ದಯದಿಂದ ಒಬ್ಬನೇ ಸಾಕು ಅಂತ ಹೇಳಿಬಿಟ್ಟು ಇನ್ನು ಆಪ್ರೇಷನ್ ಮಾಡಿಸ್ಕೊಂಬಿಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ.
ಬಟ್ ಅದೆಲ್ಲ ಆಗೋದು ಬೇಡ. ಇದೊಂದು ಮಗು ಯಾವುದಾದ್ರೂ ಆಗಲಿ ಆರೋಗ್ಯವಾಗಿ ನನಗೆ ಚೆನ್ನಾಗಿ ಒಂದು ಹುಟ್ಟಿದ್ರೆ ಸಾಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅದೇನಾಗುತ್ತೋ ಗೊತ್ತಿಲ್ಲ. ಇನ್ನು ಒಂದು ವಾರ ಹಂಗೆ ಬಿಟ್ಬಿಟ್ಟು ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಇವಾಗಂತೂ ಸದ್ಯಕ್ಕೆ ಬೇಗ ಹೋಗಲ್ಲ. ಹೋದ್ರಂತೂ ಇನ್ನು ಬ್ಲಡ್ ಟೆಸ್ಟು ಮತ್ತು ಅದೆಲ್ಲ ಇರುತ್ತೆ. ಸ್ಕ್ಯಾನಿಂಗ್ ಬರ್ಕೊಡ್ತಾರೆ, ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು. ನನಗೆ ಸ್ವಲ್ಪ ಭಯ, ಯಾಕೆಂದರೆ ಹೋಗ್ಬಿಡ್ತೀನಿ ಮತ್ತು ಪಾಪದ ಹಾರ್ಟ್ ಬೀಟ್ ಬಂದಿಲ್ಲ ಹಂಗೆ ಹಿಂಗೆ ಅಂತ ಏನಾದರೂ ಹೇಳ್ಬಿಡ್ತಾರೇನಂತ ಆ ಬೈಕು ಕೂಡ ಸ್ವಲ್ಪ ಹಿಂದೇಟು ಹಾಕ್ತಾಯಿದ್ದೀನಿ. ನೋಡೋಣ, ಇನ್ನೂ ಒಂದು ವಾರ ವೆಯ್ಟ್ ಮಾಡೋಣ ಅಂತ ಹೇಳಿ ಎಲ್ಲೋ ಪ್ರತಿಯೊಂದು ಹತ್ರ ನಾನು ವಿಚಾರಿಸಿ ಕೇಳಿದ್ರು ಕೂಡ ಎಲ್ಲರೂ ಹೇಳೋದು ಒಂದೇ ಇದು, 6 ವಾರ 7 ವಾರದ್ರಲ್ಲೇ ಮಗುದು ಹಾರ್ಟ್ ರೇಟ್ ಬಂದುಬಿಡುತ್ತೆ, ಅಂದರೆ ಹೆಲ್ದಿ ಬೇಬಿ ಆದರೆ ಬರುತ್ತೆ ಅಂತ ಹೇಳ್ತಾರೆ. ಸುಮಾರು ಜನನೂ ಹೇಳ್ತಾರೆ. ಮತ್ತು ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಾಗ ಕೂಡ ತುಂಬ ಜನ ಇವಾಗ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇರ್ತಾರಲ್ವ, ಅವರು ಸಮೇತ ಅದೇ ಥರನೇ ಹೇಳೋದು. ಏನು ಸ್ವಲ್ಪ ಆಚೆ ಈಚೆ ಒಂದು 7 ಇಲ್ಲ 8 ವಾರ 9 ವಾರ ಆದರೂ ಕೂಡ ಬರುತ್ತೆ ಅಂತಲೂ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಸತಿ ಆ ಥರ ಪಡೋದು ಬೇಡ, ನೋಡೋಣ ಇನ್ನೊಂದು ವಾರ ಎಕ್ಸ್ಟ್ರಾ ಅಂತ ಹೇಳಿಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ದೀನಿ. ಏನಾಗುತ್ತೋ ದೇವರಿಚ್ಛೆ. ಟೋಟಲಿ ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇನ್ನು ಮಗು ವಿಷಯಕ್ಕೆ ಬಂದ್ರಂತೂ ನಮ್ಮ ಒಬ್ಬರು ಅಂದರೆ ಸುಮಾರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾಯಿರ್ತಾರೆ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಯಿರ್ತಾರೆ. ಇನ್ನು ನಮ್ಮ ಅತ್ತೆ ವಿಷಯಕ್ಕೆ ಬಂದ್ರಂತೂ ಅವರು ಯಾವಾಗಲೂ ಕೂಡ ನೆಗೆಟಿವ್ ಆಗಿಯೇ ಥಿಂಕ್ ಮಾಡ್ತಾಯಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ ವಿಷಯ ಈ ಥರ ಇನ್ನು ಇದಾಗಿರೋದು. ಅವ್ರ ರಿಯಾಕ್ಷನ್ ಹೆಂಗಿರುತ್ತೋ ಅನ್ನೋದು ಕೂಡ ಒಂಥರ ಚಿಂತೆ ಆಗುತ್ತೆ ನನಗೆ ಇವಾಗಲೇ ನೆನೆಸ್ಕೊಂಡ್ರೆ. ಇನ್ನು ಆಲ್ಮೋಸ್ಟ್ ಚಿಕ್ಕಮ್ಮರು ಎಲ್ರಿಗೂ ಕೂಡ ಗೊತ್ತು, ಅವರಂತೂ ಫುಲ್ಲು ಖುಷಿಯಾಗಿದ್ದಾರೆ. ಆಗಲಿ ಬಿಡು, ಇದೊಂದು ನೋಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ಅತ್ತೆ ರಿಯಾಕ್ಷನ್ ಹೆಂಗಿರುತ್ತೋ ನನಗಂತೂ ಕಾಣೆ. ಫಸ್ಟಿಗೆ 2 ಸತಿ ಆ ಥರ ಆಯ್ತಲ್ಲ ನನಗೆ, ಆವಾಗ ಹೇಳ್ತಾಯಿದ್ರು ಅವ್ರು ಮುಂಚೆನೇ, ಸಾಕು ಒಬ್ಬನೇ ಇನ್ನೇನಕ್ಕೆ ಬೇಕು ಸುಮ್ಮನೆ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಕೆಲವರು ಮುಂಚೆನೇ ಆ ಥರ ಅಂದ್ಕೊಂಡ್ಬಿಡ್ತಾರಲ್ವ, ಒಂದೊಂದು ಸತಿ ಅದು ಕೂಡ ಎಫೆಕ್ಟ್ ಆಗುತ್ತೆ ಮಗು ಮೇಲೆ. ಹಂಗಾಗಿ ನನಗೆ ಅದೊಂದು ಸ್ವಲ್ಪ ಭಯ. ಅದಕ್ಕೆ ನಾನು ಇನ್ನೂ ವಿಷಯನೇ ಹೇಳಿಲ್ಲ. ಗೊತ್ತಿಲ್ಲ ಏನಾಗುತ್ತೆ ಏನಂತ ಹೇಳ್ಬಿಟ್ಟು. ಇನ್ನು ಒಟ್ಟು ದೇವ್ರ ಮೇಲೆ ಭಾರ ಹಾಕಿ ಇನ್ನು ಮುಂದೆ ದಿನಗಳು ಕಳೀತಾ ಇದ್ದೀನಿ. ಆದಷ್ಟು ಸ್ವಲ್ಪ ಹುಷಾರಾಗಿದ್ದೀನಿ. ಕೆಲಸ ಕೂಡ ಎಲ್ಲ ಕಂಪಲ್ಸರಿ ಕೆಲಸ ನಾರ್ಮಲಾಗಿ ಎಲ್ಲ ಮಾಡ್ಕೊತಾ ಇರ್ತೀನಿ. ಆದರೆ ಗುಂಡನ್ನು ಪ್ರೆಗ್ನೆನ್ಸಿಯಲ್ಲಿ ಈ ಪ್ರೆಗ್ನೆನ್ಸಿಯಲ್ಲಿ ತುಂಬ ಡಿಫ್ರೆನ್ಸ್ ಇದೆ ನನಗಂತೂ. ಇದು ಸ್ಟಾರ್ಟಿಂಗಿಂದ ಕೂಡ ನನಗೆ ಭಾಳ ಟಾರ್ಚರ್ ಬಿಡಿ. ಇವಾಗಲೂ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಏನಾದ್ರು ತಿಂದುಬಿಡ್ಬೇಕು ಇಲ್ಲ ಏನಾದರೂ ಕುಡಿದ್ಬಿಡ್ಬೇಕು ಅಂತ ಅನಿಸುತ್ತೆ. ಅಷ್ಟು ಸುಮ್ಮನೆ ನನಗೆ ತಡ್ಕೊಳಕ್ಕೆ ಆಗೋದಿಲ್ಲ. ಅಷ್ಟು ಒಂಥರ ವಾಮಿಟ್ ಬರೋದು, ತಲೆ ಸುತ್ತು ಬರೋದು, ಸುಸ್ತಾಗೋದು, ಮತ್ತು ಹೊಟ್ಟೆಲೆಲ್ಲ ತೊಳಸೋ ಥರ ಆಗೋದು, ಹೆಂಗೆಂಗೋ ಆಗಿಬಿಡುತ್ತೆ. ಒಂದು ತೊಟ್ಟು ಬಾಯಲ್ಲಿ ನೀರು ಹಾಕ್ಕೊಂಡು ಮುಕ್ಕಳಿಸಿ ಒಗೆಯೋಣ ಅನ್ನೋದು ಕೂಡ ಆಗೋದಿಲ್ಲ. ಒಂದು ಸ್ವಲ್ಪ ಬಾಯಲ್ಲಿ ನೀರು ಹಾಕೊಂಡ್ರೆ ಸಾಕು, ಹಂಗೆ ಉಬ್ಬಳಿಕೆ ಬಂದಂಗೆ ಆಗೋದು, ಏನೇನೋ ಆಗುತ್ತಪ್ಪ. ಈ ಥರ ನಿಜವಾಗ್ಲೂ ತುಂಬ ಜನಕ್ಕೆ ಆಗುತ್ತೆ ಈ ಥರ. ಬಟ್ ನನಗಿದು ಫಸ್ಟ್ ಟೈಮ್ ನನಗಿದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು. ಇವಾಗ ಅನ್ಕೊತಾ ಇರ್ತೀನಿ, ಎಷ್ಟು ಅನುಭವಿಸ್ಬೇಕು. ಕೆಲವರಿಗೆಲ್ಲ 5 ತಿಂಗಳು 6 ತಿಂಗಳು ಡೆಲಿವರಿ ಆಗೋವರೆಗೂ ಕೂಡ ಕೆಲವ್ರಿಗೆ ವಾಮಿಂಟು ನಿಲ್ಲೋದಿಲ್ಲ, ಹಂಗಿರುತ್ತೆ. ಬಟ್ ಆದರೂ ಕೂಡ ಸ್ವಲ್ಪ ಗಟ್ಟಿ ಮನಸ್ಸು ಮಾಡ್ಕೊಂಡು ಧೈರ್ಯ ಮಾಡ್ಕೊಂಡು ಊಟನ ಸ್ವಲ್ಪ ಪರವಾಗಿಲ್ಲ ಲೈಟಾಗಿ ಊಟ ಮಾಡ್ತೀನಿ. ಬೇಸಿಗೆ ಕಾಲದಲ್ಲಂತೂ ಊಟ ಮಾಡೋದಕ್ಕಾಗೋದಿಲ್ಲ ಸರಿಯಾಗಿ. ಸ್ವಲ್ಪ ನೀರು ಜ್ಯೂಸು ಅದು ಮಾಡ್ಕೊಂಡು ಕುಡಿಬೇಕಷ್ಟೇ. ಇನ್ನು ಹೆವಿ ಊಟ ಮಾಡಿದ್ರಂತೂ ಅಸಲು ಜೀರ್ಣಿಸ್ಕೊಳಕ್ಕೆ ಆಗೋಲ್ಲ. ಇಂಥ ಟೈಮಲ್ಲಂತೂ ಅಸಲು ತಿನ್ನೋದಕ್ಕೆ ಆಗೋದಿಲ್ಲ. ಏನು ನೋಡಿದ್ರೂ ಕೂಡ ಇಂಟ್ರೆಸ್ಟೇ ಬರೋದಿಲ್ಲ. ಎಂಥ ಸಾಂಬಾರಾದರೂ ಮಾಡಲಿ, ಹೆಂಗೇ ಇರಲಿ ಅಡುಗೆ, ಎಷ್ಟು ಸ್ವಲ್ಪ ತಿನ್ಬೇಕು ಅನ್ಸುತ್ತೆ ಅಷ್ಟೇ, ಜಾಸ್ತಿ ಕೂಡ ತಿನ್ನಬೇಕಂತ ಅನಿಸೋದೇ ಇಲ್ಲ. ಆ ಥರ ಕೂಡ ಆಗ್ತಾ ಇರುತ್ತೆ ಒಂದೊಂದು ಸತಿ. ಟೋಟಲಿ ಈ ಥರ ಇದೆ ನನಗೆ ಇವಾಗ ಇದು. ಆದರೂ ಇದು ನನಗೆ ಕಂಟಿನ್ಯೂ ಆಗಕ್ಕೆ ಬಿಡಬಾರ್ದು. ಆದಷ್ಟು ನಮ್ಮ ಮೈಂಡು ನಾವು ಸ್ವಲ್ಪ ಫ್ರೆಶ್ ಆಗಿ ಇಟ್ಕೊಬಿಟ್ಟು ನೆಗೆಟಿವ್ ಎಲ್ಲ ತೆಗ್ದಾಕಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಸ್ವಲ್ಪ ಟೈಮ್ ಟು ಟೈಮ್ ಸ್ವಲ್ಪನೇ ಆಗಲಿ ಊಟ ಬಿಡದೇ ಇರೋ ಥರ ಸ್ವಲ್ಪ ನೋಡಿಕೊಂಡ್ರೆ ಚೆನ್ನಾಗೆ. ಯಾಕೆಂದರೆ ಈ ಟೈಮ್ ಅಂತೂ ತುಂಬ ಇಂಪಾರ್ಟೆಂಟು. ನಾನು ಫಸ್ಟ್ನೇದಂತೂ ಹೆಂಗೋ ಗೊತ್ತಿಲ್ಲ, ಫಸ್ಟ್ನೇದು ತುಂಬ ಅದು ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಬಿಡಿ. ಆ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಅದು ನನ್ನ ಜೀವನದಲ್ಲಿ ಮರೆಯೋದಕ್ಕೂ ಆಗೋದಿಲ್ಲ, ಅದು ನೆನೆಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಷ್ಟು ಕಷ್ಟಪಟ್ಬಿಟ್ಟಿದ್ದೀವಿ ನಾವು. ಇದಾದರೂ ಸ್ವಲ್ಪ ಚೆನ್ನಾಗಿ ನಾನು ಚೆನ್ನಾಗಿರಬೇಕು, ಚೆನ್ನಾಗಿ ಒಳ್ಳೊಳ್ಳೆ ತಿನ್ನಬೇಕು, ಚೆನ್ನಾಗಿರ್ಬೇಕು ಪಾಪು ಅಂತ ತುಂಬ ನಾನು ಆಸೆ ಪಡ್ತಾಯಿದ್ದೀನಿ, ಆರೋಗ್ಯವಾಗಿರ್ಬೇಕಂತ ಹೇಳಿ. ಗುಂಡ ಹೆಂಗೋ ಪಾಪ ಅವನು ಅಷ್ಟೇ, ಇರಲಿ ಇಲ್ಲದೇ ಇರಲಿ ಅವನು ಹೆಂಗೋ ಸ್ವಲ್ಪ ಆರೋಗ್ಯವಾಗಿ ಚೆನ್ನಾಗೇ ಹುಟ್ಟಿದವನು. ಆದರೆ ಹುಟ್ಟಿ ಆದಮೇಲೆ ಸ್ವಲ್ಪ ಸಖತ್ತು ಅನುಭವಿಸ್ಬಿಟ್ಟ ಪಾಪ ಅವನು. ಇವಾಗಲೂ ಅಷ್ಟೇ, ಅವನು ಸರಿಯಾಗಿ
ಏಳಿಗೆನೇ ಆಗ್ತಾಯಿಲ್ಲ, ಅಂದರೆ ಅದು ಸರಿಯಾಗಿ ಅವನು ಇದೇ ಆಗ್ತಾಯಿಲ್ಲ, ಬೆಳವಣಿಗೆನೇ ಆಗ್ತಾಯಿಲ್ಲ. ಮತ್ತು ಸರಿಯಾಗಿ ಅವನಿಗೆ ಆರೋಗ್ಯ ಕೂಡ ಒಂದೊಂದು ಸತಿ ಇದಿರಲ್ಲ. ಹಂಗಾಗಿ ಒಂದು ಸ್ವಲ್ಪ ಒಂಥರ ಅನಿಸ್ತಾ ಇರುತ್ತೆ ನನಗಂತೂ, ಚಿಂತೆ ಆಗ್ತಾಯಿರುತ್ತೆ. ಅದಕ್ಕೆ ಅವನದು ಆಗೋ ಥರ ಬೇಡ, ಚೆನ್ನಾಗೇ ನೋಡ್ಕೊಳ್ಳೋಣ, ಚೆನ್ನಾಗಿರೋಣ ಅಂತ ಅಂದ್ಕೊಳ್ತಾ ಇರ್ತೀನಿ. ಅವನು ಇವಾಗ 1 ವರ್ಷದಿಂದ ಪರವಾಗಿಲ್ಲ, ಚೆನ್ನಾಗಿ ಸ್ವಲ್ಪ ಹಂಗೆ ಲೈಟಾಗಿ ಊಟ ಮಾಡಿಕೊಂಡು ಚೆನ್ನಾಗಿದ್ದಾನೆ. ಅಸಲು ಮುಂಚೆ ಅಂತಲೂ ಬರೀ ಹಾಸ್ಪಿಟ್ಲು. ಇನ್ನು ಯಾರು ಏನು ಹೇಳ್ತಾರೆ ಅದೆಲ್ಲ ತೆಗ್ದಾಕೋದು, ಆ ದೇವ್ರನ್ನ ಕೇಳೋದು, ಈ ದೇವ್ರನ್ನ ಕೇಳೋದು, ತುಂಬ ಮಾಡಿಬಿಟ್ಟಿದ್ದೀವಿ ಅವನಿಗಂತೂ. ಹಂಗಾಗಿ ಅವನು ಸ್ವಲ್ಪ ಜಾಸ್ತಿ ನರಳಿಬಿಟ್ಟಿದ್ದಾನೆ. ಅದಕ್ಕೆ ಅವನಿಗೆ ಸ್ವಲ್ಪ ಬೆಳವಣಿಗೆಗೆ ಅಡ್ಡಿ ಆಗಿತ್ತು ಇಷ್ಟು ದಿನ. ಬಟ್ ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದಾನೆ, ಸ್ವಲ್ಪ ಪರವಾಗಿಲ್ಲ, ಊಟ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಆಟ ಆಡಿಕೊಂಡು ಸ್ವಲ್ಪ ಹಂಗೆ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದಾನೆ ಇವಾಗ. ಅದಕ್ಕೆ ಇನ್ನು ಗುಂಡ ಸ್ಕೂಲ್ಗೆ ಇವಾಗ 5 ವರ್ಷ ಅವನಿಗೆ, ನೆಕ್ಸ್ಟ್ 6 ವರ್ಷಕ್ಕೆ 1ನೇ ಕ್ಲಾಸಿಗೆ ಸೇರಿಸ್ಬೇಕಲ್ಲ. ಅಷ್ಟರೊಳಗೆ ಈ ಪಾಪು ಸ್ವಲ್ಪ ಆರೋಗ್ಯವಾಗಿ ಚೆನ್ನಾಗಿ ಹುಟ್ಟಿದ್ರೆ ಅಷ್ಟರೊಳಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಪ್ಲ್ಯಾನಿಂಗ್ ಕೂಡ ಇದೆ. ನೋಡಬೇಕಪ್ಪ ಹೆಂಗಾಗುತ್ತೋ ಗೊತ್ತಿಲ್ಲ. ಬಟ್ ಅದು ಆಗಿದ್ದು ಸ್ವಲ್ಪ ಒಳ್ಳೆಯದಕ್ಕೆ ಆಗಲಿ ಅಂತ ಕೂಡ ನಾನು ಕೂಡ ಬೇಡ್ಕೊತಾ ಇದ್ದೀನಿ. ಇನ್ನು ಸಾಂಬಾರೆಲ್ಲ ಮಾಡಿಟ್ಟೆ, ಇನ್ನು ಸಾಂಬಾರು ಮಾಡಿಟ್ಬಿಟ್ಟು ಇನ್ನು ಅನ್ನ ಮಾಡಿಟ್ಬಿಟ್ಟು ಇವಾಗ ಮುದ್ದೆ ಕೂಡ ಇಟ್ಟಿದ್ದೆ. ಇವತ್ತು ಯಾಕೋ ಸ್ವಲ್ಪ ಮುದ್ದೆ ಆಚೆ ಈಚಾಯಿತು. ಪರ್ಫೆಕ್ಟಾಗಿ ಮಾಡ್ತೀನಿ ಮುದ್ದೆ ಮಾತ್ರ ನಾನು ಇದು ಮಾಡಲ್ಲ. ನೈಟ್ದು ಸ್ವಲ್ಪ ಅನ್ನ ಇತ್ತು, ಸ್ವಲ್ಪ ಏನು ಜಾಸ್ತಿನೇ ಅನ್ನ ಇತ್ತು. ಹಾಗಾಗಿ ಅನ್ನ ಹಾಕ್ಬಿಟ್ಟು ಇನ್ನು ಮುದ್ದೆ ಮಾಡ್ತಾಯಿದ್ದೀನಿ. ಹಿಟ್ಟು ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಹಾಕಬೇಕಿತ್ತು. ಚೆನ್ನಾಗಿ ಬೆಂದಿದೆ ಮುದ್ದೆನೂ, ಪರ್ಫೆಕ್ಟಾಗಿ ಬೇಯಿಸ್ತೀನಿ. ಹೆಂಗೆ ಇರಲಿ, ಮೇನಾಗಿ ಬೇಯಬೇಕು ಮುದ್ದೆ ಚೆನ್ನಾಗೆ. ಇನ್ನು ಚೆನ್ನಾಗೆ ಬೇಯಿಸ್ಬಿಟ್ಟು ಇನ್ನು ಕಟ್ತಾಯಿದ್ದೀನಿ. ಸ್ವಲ್ಪ ತೆಳುವಾಯಿತು ಮುದ್ದೆ, ಕೈಗೆ ಪ್ಲೇಟ್ಗೆಲ್ಲ ಸ್ವಲ್ಪ ಅಂಟ್ಕೊತಾ ಇತ್ತು. ಸರಿ ಬಿಡು ಅಂತೇಳ್ಬಿಟ್ಟು ಸ್ವಲ್ಪ ಹಂಗೆ ಚೆನ್ನಾಗಿ ನಾದ್ಬಿಟ್ಟು ಮತ್ತೆ ಸ್ಟವ್ ಮೇಲಿಟ್ಟು ಇವಾಗ ಮತ್ತೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಅವಾಗ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಬಂತು. ಆ ಥರ ತೆಳ್ಳಗಾದಾಗ ಒಂದು ಸ್ವಲ್ಪ ಹೊತ್ತು ಹಂಗೆ ಸ್ಟವ್ ಮೇಲೆ ಬಿಟ್ಬಿಟ್ಟು ಮತ್ತೆ ಚೆನ್ನಾಗಿ ನಾದ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಬಿಟ್ಟು ಕಟ್ಟಿದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇನ್ನು ನಮ್ಮ ಮನೆಯವ್ರಿಗೆ ಮತ್ತು ಸಾನಾಗೆ ಊಟಕ್ಕೆ ಇಟ್ಕೊಟ್ಬಿಟ್ಟು ಬಿಸಿ ಮುದ್ದೆ ತಿನ್ನಿರಿ ಬೇಗ ಅಂತ ಹೇಳಿ ಇನ್ನು 9 ಗಂಟೆ 9:30 ಒಳಗೇ ಅಡುಗೆ ಆಯಿತು. ಇನ್ನು ಬೇಗನೆ ಊಟ ಮಾಡ್ತಾಯಿದ್ದಾರೆ. ಇನ್ನು ಗುಂಡನಿಗೆ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ಇನ್ನು ಕುಂದಿರ್ಸ್ಕೊಂಡಿದ್ದೀನಿ. ಅವ್ನು ಮುದ್ದೆ ಆದರೆ ಪರವಾಗಿಲ್ಲ, ಸ್ವಲ್ಪ ತಿಂತಾನೆ. ಹಾಗಾಗಿ ಬಿಸಿ ಮುದ್ದೆ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ಇನ್ನು ಮುದ್ದೆ ತಿನ್ನಿಸ್ಬಿಟ್ಟು ಇನ್ನು ಸುಮಾರು 10:30 11 ಗಂಟೆ ಆಗಿತ್ತು. ಇನ್ನು ನಮ್ಮ ಮನೆಯವರು ವಾಲ್ ತಿರ್ಬೇಕಂತ ಹೋಗಿದ್ರು. ಮಾವಿನ ಗಿಡ ಇದಾವಲ್ವ, ಮಾವಿನ ಹಣ್ಣು ಹಣ್ಣಾಗಿತ್ತಂತೆ, ಅವ್ನು ಕಿತ್ಕೊಬಂದಿದ್ರು. ಇನ್ನು ಅದನ್ನು ನಮ್ಮ ಸಾನ ಕಟ್ ಮಾಡ್ತಾ ಇದ್ದಾಳೆ. ತುಂಬ ಸ್ವೀಟಾಗಿದೆ ಮಾವಿನ ಹಣ್ಣು ಮಾತ್ರ, ಮಸ್ತ್ ಇದ್ದಾವೆ. ಆದರೂ ಕೂಡ ನಾವು ಜಾಸ್ತಿ ಅವನ್ನೇನು ಕೂಡ ಕಿತ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇನ್ನು ಓನರನ್ನ ಅವರೆಲ್ಲ ಬರ್ತಾ ಇರ್ತಾರಲ್ಲ, ಅವ್ರು ಬಂದಾಗೆಲ್ಲ ಕೂಡ ನಮ್ಮ ಮನೆಯವರು ಎಲ್ಲ ಕೂಡ ಕಿತ್ಬಿಟ್ಟು ಕವರ್ಗೆ ಹಾಕಿ ಕಳಿಸ್ತಾ ಇರ್ತಾರೆ. ನಾವಂತೂ ಅಷ್ಟು ಸುಲಭವಾಗಿ ಮುಟ್ಟೋದಿಲ್ಲ. ಇನ್ನು ಯಾವಾಗಾದ್ರೂ ಹಿಂಗೆ ಹಣ್ಣಾಗಿದ್ದು ಇಲ್ಲ ಕೆಳಗೆ ಬಿದ್ದಿರೋ ಮಾತ್ರ ನೋಡಿಬಿಟ್ಟು ತೊಗೊತೀವಿ ಅಷ್ಟೇ. ಅದು ಬಿಟ್ಟರೆ ನಾವು ಜಾಸ್ತಿ ಏನು ಕೂಡ ಮುಟ್ಟೋದಕ್ಕೆ ಹೋಗೋದಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಮಾರ್ನಿಂಗ್ ವ್ಲಾಗ್ ಇದಾಗಿತ್ತು. ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.